ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿದ್ದರಾಮಯ್ಯ ದೆಹಲಿ ರಾಜಕಾರಣಕ್ಕೆ ಹೋಗೋದು ಹೈಕಮಾಂಡ್ನ ನಿರ್ಧಾರ. ಸಿಎಂ ಬ್ರೇಕ್ಫಾಸ್ಟ್ಗೆ ಎಲ್ಲರೂ ಆಹ್ವಾನಿಸಿದ್ದಾರೆ, ಎಲ್ಲರನ್ನೂ ಕರೆದಿದ್ದಾರೆ. ಸಿಎಂ ನಿವಾಸದ ಬಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದು. ಬ್ರೇಕ್ಫಾಸ್ಟ್ಗಂತ ಎಲ್ಲರನ್ನೂ ಕರೆದಿದ್ದಾರೆ. ಸಿದ್ದರಾಮಯ್ಯ ದೆಹಲಿ ರಾಜಕಾರಣಕ್ಕೆ ಹೋಗೋದು ಹೈಕಮಾಂಡ್ನ ನಿರ್ಧಾರ ಅಂತೇಳಿ. ಅದರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನಂದಾಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಇದು. ಅವರನ್ನ ರಾಜ್ಯಸಭೆ ಕರೆದಿರೋದು ನಿಜ, ಹೈಕಮಾಂಡ್ನ ನಿರ್ಧಾರ ಅದು. ಜೊತೆಗೆ ಹೋಗೋದು ಬಿಡೋದು ಕೂಡ ಸಿದ್ದರಾಮಯ್ಯನವರು ಇನ್ನೂ ಕೂಡ ಅದ್ರ ಬಗ್ಗೆ ಏನು ಹೇಳಿಲ್ವಲ್ಲ. ಹಾಗಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಾಗಿ ಈಗಾಗಲೇ ಡಿಸೈಡ್ ಮಾಡಿದ್ದಾಗಿದೆ. ಅದರ ಬೆನ್ನಲ್ಲೇ ಇವತ್ತು ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು. ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಈಗಾಗಲೇ ಶುರುವಾಗಿದೆ. ಸತೀಶ್ ಹೇಳಿದ್ರ ಕೇಳ್ತೀನಿ, ಈಗ ಸಿಗ್ತಾರಲ್ಲಿ ಕೇಳ್ತೀನಿ. 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 ಸತೀಶ್ ನೋಡಿ, ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದು. ಅವರಿಗೂ ಕೂಡ ಅಷ್ಟಾಗಿ ಇನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಅವ್ರು ಅದನ್ನೇ ಹೇಳ್ತಿರೋದು. ಹೌದಾ, ನಾನು ಕೇಳ್ತೀನಿ ಅದ್ರ ಬಗ್ಗೆ ಅಂತೇಳಿ. ಸತೀಶ್ ಅವ್ರು ಹೇಳಿದ್ರಾ ಅಂತೇಳಿ ಕೂಡ ಅಲ್ಲಿ ಕೇಳ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಇದ್ರ ಬಗ್ಗೆ ಹೇಳಿದ್ರಾ, ಮಾತನಾಡಿದ್ರಾ ಅಂತ. ಸದ್ಯಕ್ಕೆ ಪರಮೇಶ್ವರ್ ಆಗಲಿ, ಬೇರೆ ಉಳಿದಂಥ ಸಚಿವರಾಗಲಿ, ಸಿದ್ದರಾಮಯ್ಯನವರ ಆಪ್ತರಾಗಲಿ ಯಾರೂ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಬದಲಿಗೆ ಸಿದ್ದರಾಮಯ್ಯನವರ ಜೊತೆ ಕೂತು ನಿನ್ನೆ ರಾತ್ರಿ ಕೆಲ ಸಚಿವರವರ ಆಪ್ತರೇನಿದ್ದಾರೆ 3 ತಿಂಗಳು ಸಮಯ ತೆಗೆದುಕೊಳ್ಳಿ, ಇಷ್ಟು ಬೇಗ ರಾಜೀನಾಮೆ ಕೊಡೋದು ಬೇಡ ಅಂತಾನೆ ಅವ್ರಿಗೆ ಪಟ್ಟು ಹಿಡಿದಿದ್ದು. ಆದರೆ ಸಿದ್ದರಾಮಯ್ಯನವರು ಇಲ್ಲ, ನಾನು ಈಗಾಗಲೇ ಹೈಕಮಾಂಡಿಗೆ ಹೇಳಿದ್ದಾಗಿದೆ, ರಾಜೀನಾಮೆ ಕೊಡ್ತೀನಿ ಅಂತ, ಅದಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿರೋದು. ರಾಜ್ಯಸಭೆಗೆ ಹೋಗ್ತಾರಾ ಅಂತ ನೀವು ಕೇಳಿದ್ರೆ ಅದ್ರ ಬಗ್ಗೆ ಸಿದ್ದರಾಮಯ್ಯನವರೇ ಉತ್ತರ ಕೊಡಬೇಕು. ಇನ್ನೂ ಕೂಡ ಅವರು ರಿಯಾಕ್ಟ್ ಮಾಡಿಲ್ಲ ಅದ್ರ ಬಗ್ಗೆ. ಸದ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಈಗ ಅನೇಕ ಸಚಿವರು ಬರ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಪ್ರಿಯಾಂಕ್ ಖರ್ಗೆ ಅವರ ಆಗಮನ ಕೂಡ ಆಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸೇರಿದಂತೆ ಅನೇಕರು ಏನಿದ್ದಾರೆ, ಎಲ್ಲ ಸಚಿವರು, ಶಾಸಕರು, ಜೊತೆಗೆ ಈಗಾಗಲೇ DCM DK ಶಿವಕುಮಾರ್ ಕೂಡ ಬಂದಿದ್ದಾರೆ. ಒಬ್ಬೊಬ್ಬರಾಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಗಮಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಸಿಎಂ ನಿವಾಸ ಏನಿದೆ, ಕಾವೇರಿ ನಿವಾಸ, ಆ ನಿವಾಸದಲ್ಲಿ ನಡೀತಾ ಇರುವಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು. ರಾಜೀನಾಮೆ ಕೊಡುವ ಮುನ್ನ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕರೆದಿರುವಂಥದ್ದು ಸಿದ್ದರಾಮಯ್ಯನವರು. ಈ ಸಂದರ್ಭದಲ್ಲಿ ದೆಹಲಿಯಲ್ಲಿ ಏನೇನಾಯಿತು ಅದೆಲ್ಲ ವಿಚಾರಗಳನ್ನು ಕೂಡ ಇವ್ರ ಜೊತೆಗೆ ಹಂಚ್ಕೊಳ್ತಾರೆ. ಹೀಗಾಗಿದೆ, ರಾಜೀನಾಮೆ ಕೊಡುವಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ, ಕೊಡಲೇಬೇಕು, ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಸಿದ್ದರಾಮಯ್ಯನವರು ಅವರ ಆಪ್ತರ ಬಳಿ ಹೇಳ್ಕೊಂಡಿರೋದು ಅದನ್ನೇ. ಮಾನಸಿಕವಾಗಿ ನಾನು ಈಗಾಗಲೇ ಸಿದ್ಧನಾಗ್ಬಿಟ್ಟಿದ್ದೀನಿ, ನೀವೇನೇ ಹೇಳಿದರೂ ಕೂಡ ನಾನು ರಾಜೀನಾಮೆ ಕೊಟ್ಟೇ ಕೊಡ್ತೀನಿ ಅಂತ. ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಕುತೂಹಲ ಏನಪ್ಪ ಅಂದರೆ, ಮೆನು ಕಾರ್ಡ್ನಲ್ಲಿ ಏನು ಬ್ರೇಕ್ಫಾಸ್ಟ್ ಇದೆ, ಇಡ್ಲಿ ಇದೆಯಾ, ಚಟ್ನಿ ಇದೆಯಾ, ಪೊಂಗಲ್ ಇದೆಯಾ, ಅದಲ್ಲ, ಯಾರ ಮನಸ್ಸಲ್ಲಿ ಏನಿದೆ ಅಂತ. ಯಾಕೆಂದರೆ ಕೆಲ ಆಪ್ತ ಸಚಿವರು ಹೇಳ್ತಾ ಇದ್ರು, ನಾವು ಸಹಿ ಸಂಗ್ರಹ ಮಾಡಿಬಿಡ್ತೀವಿ ಶಾಸಕರೆಲ್ಲ ಸೇರಿ ಅಂತ. ಬಟ್ ಅದಕ್ಕೆ ಸಿದ್ದರಾಮಯ್ಯನವ್ರು ಬೇಡ ಅಂತ ಹೇಳಿದ್ದಾರೆ. ಈ ಥರ ಎಲ್ಲ ಸಡ್ಡು ಹೊಡೆಯೋದು ಅದೆಲ್ಲ ಬೇಡ ಅಂತ. DK ಶಿವಕುಮಾರ್ ಅವರು CM ಆಗ್ತಾರಾ, ಆಗಲಿ ಅನ್ನೋ ರೀತಿಯಾಗಿ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಯಾರ್ಯಾರ ಮನಸ್ಸಲ್ಲಿ ಏನೇನಿದೆ ಅಂತ, ಕೆಲ ಸಚಿವರಿಗೆ ನಮ್ಮ ಸಚಿವ ಸ್ಥಾನ ಹೋಗ್ಬಿಡುತ್ತೇನೋ ಅನ್ನುವಂಥ ಆತಂಕ. ಇನ್ನು ಕೆಲವರಿಗೆ, ಶಾಸಕರಿಗೆ ಒಳಗೊಳಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರ್ಬೋದು, ಶಾಸಕರಾಗ್ತೀವಿ ಅಂತ. ಹಾಗಾಗಿ ಅವ್ರಿಗೊಂದು ರೀತಿ ಸಿಹಿ ಸುದ್ದಿ. ಕೆಲವರಿಗೆ ಕೊಡ್ಬೋದೇನೋ, ಅವ್ರಿಗೊಂದು ರೀತಿ ತಳಮಳ. ಮತ್ತು ಈಗ ಯುವ ಸಮುದಾಯಕ್ಕೆ ಹೆಚ್ಚಾಗಿ ಯುವ ಶಾಸಕರಿಗೆ ಮಣೆ ಹಾಕ್ತಾರೆ, ಆದ್ಯತೆ ಕೊಡ್ತಾರೆ ಅಂತ ಅಂದರೆ ಏನಾಗಬಹುದು, ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿ ಆಗಿಬಿಟ್ರೆ ಯಾರ್ಯಾರ ಕತೆ ಏನೇನು ಅಂತ. ಸಿದ್ದರಾಮಯ್ಯನವರೇ CM ಸ್ಥಾನದಿಂದ ಕೆಳಗಿಳಿದ ಮೇಲೆ ಅವ್ರ ಆಪ್ತರ ಕತೆ ಏನು, ಅವೆಲ್ಲ ಆತಂಕ ಇದ್ದೇ ಇರುತ್ತೆ.